ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಹೈವೋಲ್ಟೇಜ್ ಸಭೆ ನಡೀತಾ ಇದೆ. ಸಶಸ್ತ್ರ ಪಡೆಗಳ ಮೂರು ಮುಖ್ಯಸ್ಥರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಭೂಸೇನೆ ಮುಖ್ಯಸ್ಥರಾಗಿರುವಂತಹ ಉಪೇಂದ್ರ ದ್ವಿವೇದಿ ಅವರು, ನೌಕಾಸೇನೆಯ ಮುಖ್ಯಸ್ಥರಾಗಿರುವಂತಹ ದಿನೇಶ್ ತ್ರಿಪಾಠಿ ಅವರು, ವಾಯುಸೇನೆ ಮುಖ್ಯಸ್ಥರಾಗಿರುವಂತಹ ಅಮರ್ ಪ್ರೀತ್ ಸಿಂಗ್ ಅವರ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ನಿನ್ನೆ ಅಷ್ಟೇ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದ್ದಂತಹ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಇವತ್ತು ಮತ್ತೊಂದು ಸುತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸ್ತಾ ಇದೆ. ಅದು ಮೂರು ಪಡೆಗಳ ಮುಖ್ಯಸ್ಥರ ಜೊತೆಯಲ್ಲಿ. ಮತ್ತೊಂದು ಕಡೆ ನೋಡಿ, ಬ್ಲೂ ಪ್ರಿಂಟ್ ರೆಡಿ ಆಗಿದೆ. ಏನಿದ್ರು ಕೂಡ ಸಿಗ್ನಲ್ ತಗೊಂಡು ಬುದ್ಧಿ ಕಲಿಸೋದೊಂದೇ. ಉಗ್ರರು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರು ಕೂಡ ಮುಂದೊಂದು ದಿನ 10,000 ಬಾರಿ ಯೋಚನೆ ಮಾಡಬೇಕು, ಭಾರತದ ತಂಟೆಗೆ ಹೋಗಬಾರದು. ಹೋದ್ರೆ ನಮ್ಮ ಸ್ಥಿತಿ ಕೂಡ ಹೀಗೆ ಆಗತ್ತೆ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಸಶಸ್ತ್ರ ಪಡೆಗಳ ಮೂರು ಮುಖ್ಯಸ್ಥರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಭೂಸೇನೆ ಮುಖ್ಯಸ್ಥರಾಗಿರುವಂತಹ ಉಪೇಂದ್ರ ದ್ವಿವೇದಿ ಅವರು, ನೌಕಾಸೇನೆಯ ಮುಖ್ಯಸ್ಥರಾಗಿರುವಂತಹ ದಿನೇಶ್ ತ್ರಿಪಾಠಿ ಅವರು, ವಾಯುಸೇನೆ ಮುಖ್ಯಸ್ಥರಾಗಿರುವಂತಹ ಅಮರ್ ಪ್ರೀತ್ ಸಿಂಗ್ ಅವರ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ನಿನ್ನೆ ಅಷ್ಟೇ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದ್ದಂತಹ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಇವತ್ತು ಮತ್ತೊಂದು ಸುತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸ್ತಾ ಇದೆ. ಅದು ಮೂರು ಪಡೆಗಳ ಮುಖ್ಯಸ್ಥರ ಜೊತೆಯಲ್ಲಿ. ಮತ್ತೊಂದು ಕಡೆ ನೋಡಿ, ಬ್ಲೂ ಪ್ರಿಂಟ್ ರೆಡಿ ಆಗಿದೆ. ಏನಿದ್ರು ಕೂಡ ಸಿಗ್ನಲ್ ತಗೊಂಡು ಬುದ್ಧಿ ಕಲಿಸೋದೊಂದೇ. ಉಗ್ರರು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರು ಕೂಡ ಮುಂದೊಂದು ದಿನ 10,000 ಬಾರಿ ಯೋಚನೆ ಮಾಡಬೇಕು, ಭಾರತದ ತಂಟೆಗೆ ಹೋಗಬಾರದು. ಹೋದ್ರೆ ನಮ್ಮ ಸ್ಥಿತಿ ಕೂಡ ಹೀಗೆ ಆಗತ್ತೆ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಸಶಸ್ತ್ರ ಪಡೆಗಳ ಮೂರು ಮುಖ್ಯಸ್ಥರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಭೂಸೇನೆ ಮುಖ್ಯಸ್ಥರಾಗಿರುವಂತಹ ಉಪೇಂದ್ರ ದ್ವಿವೇದಿ ಅವರು, ನೌಕಾಸೇನೆಯ ಮುಖ್ಯಸ್ಥರಾಗಿರುವಂತಹ ದಿನೇಶ್ ತ್ರಿಪಾಠಿ ಅವರು, ವಾಯುಸೇನೆ ಮುಖ್ಯಸ್ಥರಾಗಿರುವಂತಹ ಅಮರ್ ಪ್ರೀತ್ ಸಿಂಗ್ ಅವರ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ನಿನ್ನೆ ಅಷ್ಟೇ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದ್ದಂತಹ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಇವತ್ತು ಮತ್ತೊಂದು ಸುತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸ್ತಾ ಇದೆ. ಅದು ಮೂರು ಪಡೆಗಳ ಮುಖ್ಯಸ್ಥರ ಜೊತೆಯಲ್ಲಿ. ಮತ್ತೊಂದು ಕಡೆ ನೋಡಿ, ಬ್ಲೂ ಪ್ರಿಂಟ್ ರೆಡಿ ಆಗಿದೆ. ಏನಿದ್ರು ಕೂಡ ಸಿಗ್ನಲ್ ತಗೊಂಡು ಬುದ್ಧಿ ಕಲಿಸೋದೊಂದೇ. ಉಗ್ರರು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರು ಕೂಡ ಮುಂದೊಂದು ದಿನ 10,000 ಬಾರಿ ಯೋಚನೆ ಮಾಡಬೇಕು, ಭಾರತದ ತಂಟೆಗೆ ಹೋಗಬಾರದು. ಹೋದ್ರೆ ನಮ್ಮ ಸ್ಥಿತಿ ಕೂಡ ಹೀಗೆ ಆಗತ್ತೆ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಸಶಸ್ತ್ರ ಪಡೆಗಳ ಮೂರು ಮುಖ್ಯಸ್ಥರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಭೂಸೇನೆ ಮುಖ್ಯಸ್ಥರಾಗಿರುವಂತಹ ಉಪೇಂದ್ರ ದ್ವಿವೇದಿ ಅವರು, ನೌಕಾಸೇನೆಯ ಮುಖ್ಯಸ್ಥರಾಗಿರುವಂತಹ ದಿನೇಶ್ ತ್ರಿಪಾಠಿ ಅವರು,
ವಾಯುಸೇನೆ ಮುಖ್ಯಸ್ಥರಾಗಿರುವಂತಹ ಅಮರ್ ಪ್ರೀತ್ ಸಿಂಗ್ ಅವರ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ನಿನ್ನೆ ಅಷ್ಟೇ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದ್ದಂತಹ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಇವತ್ತು ಮತ್ತೊಂದು ಸುತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸ್ತಾ ಇದೆ. ಅದು 3 ಪಡೆಗಳ ಮುಖ್ಯಸ್ಥರ ಜೊತೆಯಲ್ಲಿ. ಮತ್ತೊಂದು ಕಡೆ ನೋಡಿ, ಬ್ಲೂ ಪ್ರಿಂಟ್ ರೆಡಿ ಆಗಿದೆ. ಏನಿದ್ರು ಕೂಡ ಸಿಗ್ನಲ್ ತಗೊಂಡು ಬುದ್ಧಿ ಕಲಿಸೋದೊಂದೇ. ಉಗ್ರರು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರು ಕೂಡ ಮುಂದೊಂದು ದಿನ 10,000 ಬಾರಿ ಯೋಚನೆ ಮಾಡಬೇಕು, ಭಾರತದ ತಂಟೆಗೆ ಹೋಗಬಾರದು. ಹೋದ್ರೆ ನಮ್ಮ ಸ್ಥಿತಿ ಕೂಡ ಹೀಗೆ ಆಗತ್ತೆ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಸಶಸ್ತ್ರ ಪಡೆಗಳ 3 ಸಿಬ್ಬಂದಿಗಳ 3 ಮುಖ್ಯಸ್ಥರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಭೂಸೇನೆ ಮುಖ್ಯಸ್ಥರಾಗಿರುವಂತಹ ಉಪೇಂದ್ರ ದ್ವಿವೇದಿ ಅವರು, ನೌಕಾಸೇನೆಯ ಮುಖ್ಯಸ್ಥರಾಗಿರುವಂತಹ ದಿನೇಶ್ ತ್ರಿಪಾಠಿ ಅವರು, ವಾಯುಸೇನೆ ಮುಖ್ಯಸ್ಥರಾಗಿರುವಂತಹ ಅಮರ್ ಪ್ರೀತ್ ಸಿಂಗ್ ಅವರ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ನಿನ್ನೆ ಅಷ್ಟೇ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದ್ದಂತಹ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಇವತ್ತು ಮತ್ತೊಂದು ಸುತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸ್ತಾ ಇದೆ. ಅದು 3 ಪಡೆಗಳ ಮುಖ್ಯಸ್ಥರ ಜೊತೆಯಲ್ಲಿ. ಮತ್ತೊಂದು ಕಡೆ ನೋಡಿ, ಬ್ಲೂ ಪ್ರಿಂಟ್ ರೆಡಿ ಆಗಿದೆ. ಏನಿದ್ರು ಕೂಡ ಸಿಗ್ನಲ್ ತಗೊಂಡು ಬುದ್ಧಿ ಕಲಿಸೋದೊಂದೇ. ಉಗ್ರರು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರು ಕೂಡ ಮುಂದೊಂದು ದಿನ 10,000 ಬಾರಿ ಯೋಚನೆ ಮಾಡಬೇಕು, ಭಾರತದ ತಂಟೆಗೆ ಹೋಗಬಾರದು. ಹೋದ್ರೆ ನಮ್ಮ ಸ್ಥಿತಿ ಕೂಡ ಹೀಗೆ ಆಗತ್ತೆ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಸಶಸ್ತ್ರ ಪಡೆಗಳ 3 ಸಿಬ್ಬಂದಿಗಳ 3 ಮುಖ್ಯಸ್ಥರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಭೂಸೇನೆ ಮುಖ್ಯಸ್ಥರಾಗಿರುವಂತಹ ಉಪೇಂದ್ರ ದ್ವಿವೇದಿ ಅವರು, ನೌಕಾಸೇನೆಯ ಮುಖ್ಯಸ್ಥರಾಗಿರುವಂತಹ ದಿನೇಶ್ ತ್ರಿಪಾಠಿ ಅವರು, ವಾಯುಸೇನೆ ಮುಖ್ಯಸ್ಥರಾಗಿರುವಂತಹ ಅಮರ್ ಪ್ರೀತ್ ಸಿಂಗ್ ಅವರ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ನಿನ್ನೆ ಅಷ್ಟೇ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದ್ದಂತಹ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಇವತ್ತು ಮತ್ತೊಂದು ಸುತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸ್ತಾ ಇದೆ. ಅದು 3 ಪಡೆಗಳ ಮುಖ್ಯಸ್ಥರ ಜೊತೆಯಲ್ಲಿ. ಮತ್ತೊಂದು ಕಡೆ ನೋಡಿ, ಬ್ಲೂ ಪ್ರಿಂಟ್ ರೆಡಿ ಆಗಿದೆ. ಏನಿದ್ರು ಕೂಡ ಸಿಗ್ನಲ್ ತಗೊಂಡು ಬುದ್ಧಿ ಕಲಿಸೋದೊಂದೇ. ಉಗ್ರರು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರು ಕೂಡ ಮುಂದೊಂದು ದಿನ 10,000 ಬಾರಿ ಯೋಚನೆ ಮಾಡಬೇಕು, ಭಾರತದ ತಂಟೆಗೆ ಹೋಗಬಾರದು. ಹೋದ್ರೆ ನಮ್ಮ ಸ್ಥಿತಿ ಕೂಡ ಹೀಗೆ ಆಗತ್ತೆ ಅಂತೇಳಿ